ಜನಸ್ಪಂದನ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ನಗರದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಮೇಲ್ಛಾವಣಿ ಕುಸಿಯುತ್ತಿದೆ. ಸಂಜೆ ಹೊತ್ತಿನಲ್ಲಿ ಒಂದು ಬದಿಯ ಮೇಲ್ಛಾವಣಿ ಬಿದ್ದಿದೆ. ಈ ಬಸ್ ನಿಲ್ದಾಣವು ಸುಮಾರು 30 ವರ್ಷಕ್ಕಿಂತ ಹಿಂದೆ ನಿರ್ಮಾಣವಾಗಿದ್ದು, ಅನೇಕ ಕಡೆ ಬಸ್ ಸ್ಟ್ಯಾಂಡ್ ಕಂಬಗಳು ಸಹ ಹಾಳಾಗಿವೆ. ಹಲವಾರು ಬಾರಿ ಸಾರ್ವಜನಿಕರಿಂದ ಹೊಸ ಬಸ್ ನಿಲ್ದಾಣ ನಿರ್ಮಿಸಬೇಕೆಂದು ಮನವಿ ಸಲ್ಲಿಸುತ್ತಾ ಇದ್ದರೂ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಹೆಚ್ಚಿನ ಅನಾಹುತ ಆಗುವ ಮುಂಚಿತ ಕ್ರಮ ವಹಿಸಬೇಕು. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ತಿಳಿಸಿರುತ್ತಾರೆ. ಇದು ದಾಂಡೇಲಿ ಬಸ್ ಸ್ಟ್ಯಾಂಡ್. ದಾಂಡೇಲಿ ಬಸ್ ಸ್ಟ್ಯಾಂಡಿನ ಮೇಲಿನ ಸ್ಲ್ಯಾಬ್ ಉದುರಿ ಬೀಳ್ತಾ ಇದೆ. ಇಲ್ಲಿ ಪ್ರಯಾಣಿಕರು ಇದ್ದರೆ ಅನಾಹುತ ಆಗಬಹುದಿತ್ತು. ಹಲವಾರು ವರ್ಷಗಳಿಂದ ಬಸ್ ಸ್ಟ್ಯಾಂಡ್ ಕಟ್ಟಿಸಬೇಕೆಂದು ಬೇಡಿಕೆ ಸಲ್ಲಿಸ್ತಾ ಇದ್ದರೂ ಸಹ ಯಾವುದೇ ರೀತಿಯಲ್ಲಿ ಸರ್ಕಾರವು ಇಲಾಖೆಯು ಕ್ರಮ ವಹಿಸುತ್ತಿಲ್ಲ. ಇದರಿಂದ ಅನಾಹುತವು ಒಂದು ಕಟ್ಟಿಟ್ಟ ಬುತ್ತಿ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಬಸ್ ಸ್ಟ್ಯಾಂಡ್ ಇದು. ಈ ಹಿಂದೆ 2.5 ವರ್ಷದಿಂದ ಸುಮಾರು 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಆದರೂ ಬಸ್ ಸ್ಟ್ಯಾಂಡಿನ ಅಭಿವೃದ್ಧಿ ಯಾವುದೇ ರೀತಿ ಆಗಲಿಲ್ಲ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕು.